ಯೆಹೋವ ಈರೇ ಒದಗಿಸುವಾತನೇ, ನೀ ಸಾಕೆ ನಗೆ. ಯೆಹೋವ ರಾಫಾ ಆರೋಗ್ಯದಾತನೇ, ನಿನ್ ಗಾಯದಿಂ ಗುಣವಾದೆನು. ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮಗೆಲ್ಲರಿಗೂ ಕೂಡ ವಂದನೆಗಳು. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 9ನೆಯ ವಾಕ್ಯ ಮತ್ತು 10ನೆಯ ವಾಕ್ಯ. ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ಪ್ರಿಯರೇ, ನಾವು ಓದಿಕೊಂಡಂತೆ ಈ ವಾಕ್ಯ ಭಾಗದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಗೆ ಪ್ರಾರ್ಥನೆ ಮಾಡಬೇಕು ಎಂಬುದನ್ನು ಕಲಿಸಿಕೊಡುತ್ತಾ ಇದ್ದಾನೆ. ಈ ಪ್ರಾರ್ಥನೆಯಲ್ಲಿ ಮೊದಲನೇದಾಗಿ ಪರಲೋಕದಲ್ಲಿರುವ ನಮ್ಮ ತಂದೆಯೇ ಎಂಬುದಾಗಿ ದೇವರನ್ನು ಸಂಬೋಧಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ದೇವರು ಎಲ್ಲರ ಸೃಷ್ಟಿಕರ್ತನಾಗಿ ಒಂದು ಸಾಮಾನ್ಯವಾಗಿ ಆತನು ತಂದೆ ಎಂಬುದಾಗಿ ನಾವು ಅಂದುಕೊಳ್ಳುತ್ತೇವೆ. ಆದರೆ ಹಾಗಲ್ಲ, ಇಲ್ಲಿ ನಾವು ನಮ್ಮ ತಂದೆ ಎಂಬುದಾಗಿ ಕರೆದಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ದೇವರು ಮತ್ತು ಪ್ರಾರ್ಥನೆ ಮಾಡುವಂಥ ತನ್ನ ಭಕ್ತನ ನಡುವೆ ಇರುವಂಥ ತಂದೆ ಮಕ್ಕಳ ಒಂದು ಸಂಬಂಧವನ್ನು ಅದು ಸೂಚಿಸುವಂಥದ್ದಾಗಿದೆ. ಈ ರೀತಿಯಾಗಿ ನಾವು ನಮ್ಮ ದೇವರೊಂದಿಗೆ ಆ ತಂದೆ ಮಕ್ಕಳ ಒಂದು ಸಂಬಂಧಕ್ಕೆ ಬರಬೇಕಂದ್ರೆ ನಮ್ಮ ಪಾಪಗಳು ಪರಿಹಾರವಾಗಬೇಕು, ನಾವು ಪರಿಶುದ್ಧರಾಗಬೇಕು. ಹಾಗಾದರೆ ಮಾತ್ರ ದೇವರು ನಮ್ಮನ್ನು ತನ್ನ ಮಗನು ಮಗಳನ್ನಾಗಿ ಅಂಗೀಕರಿಸಿಕೊಳ್ಳುವಂಥದ್ದು. ಇಲ್ಲದೆ ಹೋದರೆ ಒಬ್ಬ ಜಡ್ಜಾಗಿ ದೇವರಾಗಿ ಅವನು ನಮ್ಮ ಪಾಪಗಳ ಒಂದು ಶಿಕ್ಷೆಯನ್ನು ನಮಗೆ ವಿಧಿಸುವನಾಗಿದ್ದಾನೆ. ಆದರೂ ಕೂಡ ದೇವರು ಪ್ರೀತಿ ಸ್ವರೂಪನಾಗಿರುವುದರಿಂದ ನಮ್ಮನ್ನು ನಮ್ಮ ಪಾಪಗಳಿಂದ ಬಿಡಿಸುವುದಕ್ಕಾಗಿ ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟನು. ಆತನು ನಮ್ಮೆಲ್ಲರ ಪಾಪಗಳ ಪರಿಹಾರಕ್ಕಾಗಿ ಯಜ್ಞಾರ್ಪಿತನಾಗಿ ಸಮಾಧಿ ಮಾಡಲ್ಪಟ್ಟು 3ನೇ ದಿನ ಜೀವಂತನಾಗಿ ಎದ್ದು ಬಂದನು. ಆತನಲ್ಲಿ ನಂಬಿಕೆ ಇಡುವುದರ ಮೂಲಕ ನಾವು ಪಾಪ ಪರಿಹಾರವನ್ನು ಹೊಂದಿಕೊಂಡು ದೇವರ ಮಗನು ಮಗಳು ಆಗುತ್ತೇವೆ. ಹೀಗೆ ನೀವು ಕೂಡ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಪಾಪ ಪರಿಹಾರವನ್ನು ಹೊಂದಿಕೊಂಡು ದೇವರಿಗೆ ಮಗನು ಮಗಳು ಆಗಬೇಕೆಂಬುದೇ ನಮ್ಮ ಪ್ರಾರ್ಥನೆ.